ಎಂದರೆ ಅದು ಭಯವಲ್ಲ. ಭೀಮೆ ಅಂದ್ರೆ ಶಕ್ತಿ. ಭೀಮೆಯ ನೀರು ಕುಡಿದು ಬೆಳೆದವರು ಭೀಮನ ಶಕ್ತಿಯನ್ನ ಹೊಂದಿರುತ್ತಾರೆ ಅನ್ನೋದಕ್ಕೆ ಇಲ್ಲಿನ ಭೀಮೆಯ ಮಕ್ಕಳೇ ಸಾಕ್ಷಿ. ಆದ್ರೆ ಆ ಶಕ್ತಿಯನ್ನ ಒಂದಷ್ಟು ಮಂದಿ ತಮ್ಮ ತಮ್ಮ ಲಾಭಕ್ಕೆ ಬಳಸಿಕೊಂಡ್ರು. ಭೀಮೆಯ ಮಕ್ಕಳಲ್ಲಿ ದ್ವೇಷವನ್ನ ಬಿತ್ತಿದ್ರು. ಒಟ್ಟಿಗೆ ಆಡಿ ಬೆಳೆದವರು ಹೊಡೆದಾಡಿಕೊಳ್ಳುವಂತೆ ಮಾಡಿದ್ರು. ಅವರು ಇವರ ಕಿವಿ ಚುಚ್ಚಿದ್ರು, ಇವರು ಅವರಿಗೆ ಚಾಡಿ ಹೇಳಿದ್ರು. ಅನುಮಾನದ ಬೀಜ ಬಿತ್ತಿದ್ರು. ಅದು ದ್ವೇಷದ ಗಿಡವಾಗಿ ಬೆಳೆದು ಬಿಟ್ಟಿತ್ತು. ಆ ದ್ವೇಷದ ಗಿಡದಿಂದಲೇ ಕೊಡಲಿಯ ಕಾವು ಮಾಡಿಕೊಂಡು ರುಂಡ ಕಡಿಸಿದವರೆಷ್ಟೋ, ನೆತ್ತರು ಹರಿಸಿದವರೆಷ್ಟೋ. ಆ ನೆತ್ತರು ಇಂದಿಗೂ ನನ್ನ ಎದೆಯಾಳದಲ್ಲಿ ಮೆತ್ತಿಕೊಂಡಿದೆ. ಅದರೊಂದಿಗೆ ಬೆರೆತ ನೋವು ನನ್ನನ್ನು ಇಂದಿಗೂ ಬಾಧಿಸುತ್ತಿದೆ. ನಿಜ, ಭೀಮೆಯ ಒಡಲಾಳದಲ್ಲಿ ಅಡಗಿರೋ ನೋವು ಅಷ್ಟಿಷ್ಟಲ್ಲ. ಅಲ್ಲಿ ಹರಿದ ನೆತ್ತರು ಸಣ್ಣ ಮಟ್ಟದಲ್ಲ, ಉರುಳಿದ ಹೆಣಗಳು ಕಡಿಮೆಯೇನಿಲ್ಲ. ರಕ್ತಕ್ಕೆ ರಕ್ತ, ರುಂಡಕ್ಕೆ ರುಂಡ, ಮುಯ್ಯಿಗೆ ಮುಯ್ಯಿ ಅಂತಾನೆ ಅದೆಷ್ಟೋ ಮಂದಿ ಬದುಕಿದ್ದರು. ಹಾಗೆ ಅವರಲ್ಲಿ ದ್ವೇಷವನ್ನು ಬಿತ್ತಿ ಹೆಣಗಳನ್ನು ಬೀಳಿಸಿ ಅದರ ಮೇಲೆ ಅರಮನೆಯನ್ನ ಕಟ್ಟಿಕೊಳ್ಳುವ ಕನಸು ಕಂಡಿದ್ದು ಒಬ್ಬಿಬ್ಬರಲ್ಲ. ಆದ್ರೀಗ ಅದೆಂದೋ ಹೊತ್ತಿದ ಬೆಂಕಿಗೆ ಭೀಮಾ ತೀರದ ಅದೆಷ್ಟೋ ಮನೆಗಳು ಅನಾಥವಾಗಿವೆ, ಪಾಳು ಬಿದ್ದಿವೆ, ಮನುಷ್ಯರೇ ಇಲ್ಲದಂತಾಗಿವೆ. ಭೀಮಾ ತೀರದಲ್ಲಿ ಸುಮಾರು 3 ದಶಕಗಳ ಹಿಂದೆ 2 ಕುಟುಂಬಗಳಲ್ಲಿ ವೈಮನಸ್ಸ ಬೆಳೀತು. ಈ ಕಡೆ ದೇವಣಗಾಂವ್, ಆ ಕಡೆ ಚಡ್ಚಣ್ಣ. ಈ ಒಂದು ರಾಜ್ಯ ಮಟ್ಟದಲ್ಲಿ ಭೀಮಾ ತೀರದ ಒಂದು ಹೆಸರು ಪ್ರಖ್ಯಾತಿ ಮತ್ತು ಕುಖ್ಯಾತಿ ಪಡೆಯೋಕ್ಕೆ ಕಾರಣ ಏನಪ್ಪ ಅಂದರೆ, ಈ ಕಡೆ ಭೀಮಾ ನದಿ, ಸೊನ್ನ ಮತ್ತು ದೇವಣಗಾಂವ್ 2 ಕುಟುಂಬದಲ್ಲಿ ವೈಮನಸ್ಸ ಬೆಳೀತು. ಹೌದು, ಭೀಮಾ ತೀರದಲ್ಲಿ ಮೊದಲು ವೈಷಮ್ಯ ಆರಂಭವಾಗಿದ್ದು 2 ಕುಟುಂಬಗಳ ಮಧ್ಯೆ. ಅದು ಜಮೀನಿನ ಬದುವಿನ ವಿಚಾರದಲ್ಲಿ. ಆ ಬದುವಿನ ವಿಚಾರದಲ್ಲಿ ಹೊತ್ತಿಕೊಂಡ ಬೆಂಕಿ, ಶುರುವಾದ ಜಗಳ ಭೀಮಿಯಲ್ಲಿ ನಿರಂತರವಾಗಿ ನೆತ್ತರ ಹೊಳೆಯನ್ನೇ ಹರಿಸಿತ್ತು. 30-40 ವರ್ಷಗಳ ಕಾಲ ಭೀಮಾ ತೀರದಲ್ಲಿ ನರಮೇಧಗಳು ನಡೆದು ಹೋಗಿದ್ದವು. ಒಳ್ಳೆಯವರು ಕೆಟ್ಟವರಾದರೂ, ಕೆಟ್ಟವರು ಕ್ರೂರಿಗಳಾದರೂ, ಕ್ರೂರತ್ವದ ಪ್ರತೀಕವಾಗಿಯೇ ತಾಲೆಗಳು ಉರುಳಿದವು. ಅದೆಲ್ಲ ನೆತ್ತರ ಕಥೆಯನ್ನ ಸಾರಿ ಸಾರಿ ಹೇಳುತ್ತಿದೆ. ಮೂಕ ಸಾಕ್ಷಿಯಾಗಿ ನಿಂತಿದೆ ದೇವಣಗಾಂವದ ಈ ಮನೆ. ಕರಿಕಲ್ಲಿನ ಮನೆ. ಈ ಮನೆ ಮುಂಭಾಗಕ್ಕೆ ತಿಳಿ ನೀಲಿ ಬಣ್ಣದ ಪೇಂಟು. ಅದರ ಮೇಲೆ ಇರೋದು ಅಂಬಾ ಭವಾನಿ ಅನ್ನೋ ಶಕ್ತಿ ದೇವತೆಯ ಹೆಸರು. ಉದುರು ಬಿದ್ದಿದೆ. ಗೋಡೆಯ ಕಲ್ಲುಗಳು ಕುಸಿದು ಬಿದ್ದಿವೆ. ಮರದ ಕಟ್ಟಿಗೆಗಳು ಹುಳ ಹಿಡಿದು ಬಿಟ್ಟಿವೆ. ಕಿಟಕಿ ಬಾಗಿಲುಗಳು ಅಳಿದುಳಿದ ಪಳೆಯುಳಿಕೆಯಂತಾಗಿವೆ. ಒಂದು ಕಾಲದಲ್ಲಿ ತುಂಬಿದ ಕುಟುಂಬ, ಒಂದು ತುಂಬಿದ ಮನೆ ಹೀಗೆ ಸ್ಮಶಾನದಂತೆ ಆಗಿಬಿಡುತ್ತೆ ಅಂತ ಯಾರೊಬ್ಬರೂ ಊಹಿಸಿರಲಿಲ್ಲ. ಅಷ್ಟಕ್ಕೂ ಇದು ಯಾರ ಮನೆ ಗೊತ್ತಾ? ಬೋರಗಿ ಕುಟುಂಬದ ಮನೆ. ಶರಣಪ್ಪ ಸಾಹುಕಾರ್ ಬೋರಗಿಯ ಮನೆ. ಅವರ ಮಕ್ಕಳಾದ ಬಸಣ್ಣ ಬೋರಗಿ, ಚಂದ್ರಾಮ ಬೋರಗಿ ಆಡಿ ಬೆಳೆದ ಮನೆ. ಸಿದ್ದಪ್ಪ ಸಾಹುಕಾರ್ ಬದುಕಿ ಬಾಳಿದ್ದ ಮನೆ. ಶಿವಾಜಿ ಬೋರಗಿ ಅನ್ನೋ ಯುವಕ ಉಂಡಾಡಿದ ಮನೆ. ನಮ್ಮ ಶರಣಪ್ಪ ಬೋರ್ಗಿ, ನಮ್ಮ ಅಜ್ಜವರು, ಅವರಿಗೆ 4 ಜನ ಮಕ್ಕಳಿದ್ದರು. ಮೊದಲನೆಯವರು ಬಸಣ್ಣ ಬೋರ್ಗಿ, ಎರಡನೆಯವರು ಚಂದ್ರಾಮ್ ಬೋರ್ಗಿ, ಮೂರನೆಯವರು ಸಿದ್ದಪ್ಪ ಬೋರ್ಗಿ, ನಾಲ್ಕನೆಯವರು ಶಿವಾಜಿ ಬೋರ್ಗಿ. ನಾವು ಭೀಮಾ ತೀರದ ಪ್ರದೇಶದಲ್ಲಿ 100 ಎಕರೆ ನಮ್ಮ ಕೃಷಿ ಭೂಮಿ ಇತ್ತು, ಒಕ್ಕಲತನ ಇತ್ತು. ಈ ಭಾಗದಲ್ಲಿ ನಮ್ಮ ಮನೆತನದ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ಇತ್ತು. ಸಿದ್ದಪ್ಪ ಬೋರ್ಗಿಯವರಿಗೆ ಸುತ್ತಮುತ್ತ ಈಗಲೂ ಅವರು ಸತ್ತು ಸುಮಾರು 30 ವರ್ಷ ಮೇಲಾಗಿದೆ. ಯಾರಿಗಾದರೂ ಕೇಳಿದ್ರೆ ಅವರು ಸಾರ್ವಜನಿಕರಿಗೆ ಹೇಳ್ತಾರೆ ಹೇಗಿದ್ದರು ಅಂತೇಳಿ. ಯಾವುದೇ ನ್ಯಾಯ ಅವ್ರ ಬಳಿ ಬಂದ್ರೆ
ಯಾವುದೇ ಎಷ್ಟೇ ಬಲಾಢ್ಯವಾದ ವ್ಯಕ್ತಿ ಇದ್ದರೂ ಕೂಡ ನ್ಯಾಯದ ಪರವಾಗಿ ನಿಲ್ಲಿರ್ತಿದ್ರು. ದೇವಣಗಾಂವದಲ್ಲಿರೋ ಶರಣಪ್ಪ ಬೋರಗಿಯ ಕುಟುಂಬ ಅಂದ್ರೆ ಹತ್ತೂರಿನ ಜನ ತಲೆಬಾಗ್ತಿದ್ರು. ಅದರಲ್ಲೂ ಶರಣಪ್ಪ ಬೋರಗಿಯ ಮಗ ಸಿದ್ದಪ್ಪ ಸಾಹುಕಾರ್ ಬೋರಗಿ ಅಂದ್ರೆ ಭೀಮಾ ತೀರದ ಭಾಗದಲ್ಲಿ ಜನಜನಿತ. ಯಾರಿಗೆ ಯಾವುದೇ ಸಮಸ್ಯೆಯಾದ್ರೂ ಯಾವುದೇ ಜಗಳವಾದ್ರೂ ಅದನ್ನ ಮಾತಿನಲ್ಲೇ ಸರಿಪಡಿಸುತ್ತಿದ್ದ ಜನನಾಯಕ. ಸಿದ್ದಪ್ಪ ಸಾಹುಕಾರ ಅಂದ್ರೆ ಬರೀ ದೇವಣಗಾಂವ ಮಾತ್ರವಲ್ಲ, ಭೀಮಾ ತೀರದ ಜನರಲ್ಲಿ ಎತ್ತರದ ಸ್ಥಾನದಲ್ಲೇ ಇದ್ದವರು. ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗುತ್ತಿದ್ದ ನಾಯಕ ಅಂತಾನೆ ಈ ಭಾಗದ ಜನರು ಮಾತನಾಡಿಕೊಳ್ಳುತ್ತಿದ್ದರು. 100 ಎಕರೆ ಕೃಷಿ ಭೂಮಿ ಇತ್ತು, ಆಳು ಕಾಳುಗಳೂ ಇದ್ದರು. ಈ ಮನೆ ಸಿದ್ದಪ್ಪ ಸಾಹುಕಾರ್ ಮನೆಯಾಗಿತ್ತು. ಊರಿನ ಜನರ ಪಾಲಿಗೆ ನ್ಯಾಯ ಪಂಚಾಯಿತಿಯ ತಾಣವೂ ಆಗಿತ್ತು. ಆದ್ರೀಗ ಪಾಳು ಬಿದ್ದ ಮನೆಯಾಗಿದೆ. ಈ 30 ವರ್ಷದಿಂದ ನಾವೊಂದು ಕೃಷಿಯ ಕುಟುಂಬ ಇತ್ತು, ತುಂಬ ಕುಟುಂಬ. ನಮ್ಮ ಭೀಮಾ ದೇವಣಗಾಂವ ಗ್ರಾಮದಲ್ಲಿ ಅತ್ಯುನ್ನತವಾದ ಕಬ್ಬು ಬೆಳಿತೇವೆ ನಾವೀಗ. ಅದರ ಜೊತೆಯಲ್ಲಿ ಊರ ಪಕ್ಕದಲ್ಲೇ ನಮ್ಮ 100 ಎಕರೆ ಜಮೀನಿವೆ. ಮೇಲಾಗಿ ನಮ್ಮ ಮನೆತನಕ್ಕೆ ದೇವಣಗಾಂವ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಗೌರವ ಇದೆ. ಸಿದ್ದಪ್ಪ ಸಾಹುಕಾರ್ ಅಂದ್ರೆ ದೇವಣಗಾಂವದಲ್ಲಿ ವಿಶೇಷ ವರ್ಚಸ್ಸಿದೆ. ಅವರು ಈಗ ಇಲ್ಲವಾದರೂ ಸಿದ್ದಪ್ಪ ಸಾಹುಕಾರ್ ಅಂದ್ರೆ ಸಾಕು, ಊರಿನ ಜನರ ಮನ ಮಿಡಿಯುತ್ತದೆ. ಸಿದ್ದಪ್ಪ ಸಾಹುಕಾರ್ ಕುಟುಂಬ ಅಂದ್ರೆ ಜನರ ಮನಸ್ಸಿನಲ್ಲಿ ಈಗಲೂ ಗೌರವದ ಸ್ಥಾನವಿದೆ. ಅಷ್ಟರ ಮಟ್ಟಿಗೆ ಗೌರವ ಸ್ಥಾನಮಾನಗಳಿಗೆ ಸಾಕ್ಷಿಯಾಗಿದ್ದ ಸಿದ್ದಪ್ಪ ಸಾಹುಕಾರ್ನ ಮನೆ ಈಗ ಅನಾಥವಾಗಿದೆ. ನಾನು ಹಿಂದೆ ತಾಲೂಕು ಪಂಚಾಯತಿಗೆ ಸ್ಪರ್ಧಿಸಿದಾಗ ಸುಮಾರು ನಮ್ಮ ಗ್ರಾಮದಲ್ಲಿ ಒಂದು 50 ಓಟು ನನ್ನ ಸಮಾಜದ್ದು, ನಾನು ಪ್ರತಿನಿಧಿಸಿರುವ ಗ್ರಾಮದಲ್ಲಿ ಒಂದು 50 ಓಟುಗಳಿದ್ದು. ನಾನು ಸುಮಾರು ಒಂದು 1000 ಓಟು ಮತಗಳಿಂದ ಆಯ್ಕೆಯಾದೆ. ಯಾಕಂದರೆ ನಮ್ಮ ಮನೆತನದ ಮೇಲೆಗೆ ವಿಶೇಷವಾದ ಜನರ ಪ್ರೀತಿ ವಿಶ್ವಾಸ ಇದೆ. ಇವಾಗ ಹಿಂದೆಯೂ ಇದೆ, ಈಗಲೂ ಇದೆ, ಮುಂದೆಯೂ ಜನರ ವಿಶ್ವಾಸ. ಜನರಿಗಾಗಿ ನಾವು ಈಗಲೂ ಯಾವುದೇ ತ್ಯಾಗಕ್ಕೂ ಸಿದ್ಧರಿದ್ದೇವೆ. ಅಧಿಕಾರ ಆಸೆ ಯಾವುದಕ್ಕೂ ನಮ್ಮ ಮನೆತನ ಯಾವತ್ತೂ ಆಸೆ ಪಟ್ಟಿಲ್ಲ, ಮುಂದೆಯೂ ಪಡುವುದಿಲ್ಲ. ಹೀಗೆ ಸಿದ್ದಪ್ಪ ಸಾಹುಕಾರ್ ಬಗ್ಗೆ, ಬೋರಗಿ ಕುಟುಂಬದ ಬಗ್ಗೆ ಮಾತನಾಡ್ತಾ ಇರೋ ಇವರು ಇದೇ ಬೋರಗಿ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಸಿದ್ದಪ್ಪ ಸಾಹುಕಾರ್ ಕುಟುಂಬದವರೇ ಆಗಿದ್ದಾರೆ. ಅಂದು ಸಿದ್ದಪ್ಪ ಸಾಹುಕಾರ್ ಅಂದ್ರೆ ಗೌರವ ಇತ್ತು, ಈಗಲೂ ಆ ಗೌರವವಿದೆ, ಆ ಪ್ರೀತಿ ಇದೆ. ಜನರ ಪ್ರೀತಿಗೋಸ್ಕರ ನಾವು ಎಂಥ ತ್ಯಾಗಕ್ಕೂ ಸಿದ್ಧ ಅಂತ ಹೇಳೋ ಚಂದ್ರಕಾಂತ್ ಬೋರಗಿ ಸಿದ್ದಪ್ಪ ಸಾಹುಕಾರ್ ಬದುಕಿದ್ದಾಗ ಹೇಗಿದ್ದರು, ಗತಕಾಲದ ಬದುಕು ಹೇಗಿತ್ತು ಅನ್ನೋದನ್ನ ಮೆಲುಕು ಹಾಕಿದ್ದರು. ಸಿದ್ದಪ್ಪ ಬೋರಗಿ ಅಂದ್ರೆ ಒಬ್ಬ ದೂತರು, ಎತ್ತನೆಯ ತೆಳ್ಳನೆಯ, ನಮ್ಮ ಭಾಗದಲ್ಲಿ ಅತಿ ಬುದ್ಧಿವಂತ, ಆಗಿನ ಕಂಪ್ಯೂಟರ್ ಅಂತ ಕರಿತಿದ್ರು ಅವರಿಗೆ. ದೇವಣಗಾಂವ ಊರಿಗೆ ಅಂಟಿಕೊಂಡಿದ್ದ ಹೊಲದಲ್ಲೇ ಸಿದ್ದಪ್ಪ ಸಾಹುಕಾರ್ ತಂದೆ ಶರಣಪ್ಪ ಸಾಹುಕಾರ್ ಕೊಲೆಯಾಗಿತ್ತು. ಅದುವೇ ಭೀಮಾ ತೀರದಲ್ಲಿ ನಡೆದ ಮೊಟ್ಟ ಮೊದಲ ಕೊಲೆ. ಅದುವೇ ಭೀಮಾ ತೀರದಲ್ಲಿ ಹರಿದ ಮೊಟ್ಟ ಮೊದಲ ನೆತ್ತರು. ತಮ್ಮ ತಂದೆಯ ಕೊಲೆಯನ್ನ ಗಾಢವಾಗಿ ಮನಸ್ಸಿಗೆ ಅಂಟಿಸಿಕೊಂಡು ಬಿಡ್ತಾರೆ ಸಿದ್ದಪ್ಪ ಸಾಹುಕಾರ್. ಬದುವಿನ ವಿಚಾರಕ್ಕೆ ತಂದೆಯ ಕೊಲೆಯಾಗಿತ್ತು, ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕಾ ಇಲ್ವಾ, ತಲೆಗೆ ತಲೆ, ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ ಅಂತ ಬೆಳೆಸಿಕೊಂಡು ಹೆಣದ ಮೇಲೆ ಬದುಕು ಕಟ್ಟಿಕೊಳ್ಳಬೇಕಾ, ಇಲ್ಲ ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಿ ಆಗಿದ್ದೆಲ್ಲ ಆಗೋಯ್ತು ಅಂತ ಸುಮ್ಮನೆ ಇರಬೇಕಾ? ಹೀಗಂತ ಸಿದ್ದಪ್ಪ ಸಾಹುಕಾರ್ ಯೋಚಿಸ್ತಾ ಇದ್ರು. ಆದ್ರೆ ಜನಗಳೆಲ್ಲ ಸಿದ್ದಪ್ಪ ಸಾಹುಕಾರ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನ ಕಂಡು ತಾನೊಬ್ಬ ಕೊಲೆಗಾರ ಆಗೋದು ಬೇಡ ಅಂತಾನೂ ಅದೆಷ್ಟೋ ಬಾರಿ ಯೋಚನೆ ಮಾಡಿದ್ರು ಸಿದ್ದಪ್ಪ ಸಾಹುಕಾರ್. ಹೀಗಿರಬೇಕಾದ್ರೇನೆ ಬೇಕಿತ್ತೋ ಬೇಡವಾಗಿತ್ತೋ ಒಂದಷ್ಟು ಕೊಲೆಗಳು ನಡೆದು ಬಿಟ್ಟಿದ್ದವು. ಸಿದ್ದಪ್ಪ ಸಾಹುಕಾರ್ ಅಂದ್ರೆ ಬೆನ್ನಿಗೆ ಬಿದ್ದವರನ್ನ ಕಾಯೋ ವ್ಯಕ್ತಿ ಅನ್ನೋದು ಈ ಭಾಗದ ಜನರ ಮಾತು.
ತನ್ನ ಜೊತೆಗೆ ಯಾರೆಲ್ಲ ನಿಲ್ತಾರೋ ಅವರನ್ನ ಕಾಪಾಡೋದು, ಅವರಿಗೆ ಬೆಂಬಲವಾಗಿ ನಿಲ್ಲೋದು ಸಿದ್ದಪ್ಪ ಸಾವ್ಕಾರರ ಗುಣವಾಗಿತ್ತು. ಆದರೆ ಹೊಡಿ ಬಡಿ ಅನ್ನೋ ಕಾಳಗದಲ್ಲಿ ಹಲವು ಕುಟುಂಬಗಳಲ್ಲಿ ಕೊಲೆಯಾಗುತ್ತವೆ. ಅದರಲ್ಲಿ ಸಿದ್ದಪ್ಪ ಸಾವ್ಕಾರ್ ಕಡೆಯವರಿಗೂ ಗಾಯಗಳಾಗುತ್ತವೆ. ಇದ್ದ ಬದ್ದ ದುಡ್ಡನ್ನೆಲ್ಲ ತನ್ನ ಕಡೆಯವರಿಗೆ ಖರ್ಚು ಮಾಡಿ ಮಾಡಿ ಬರಿಗೈಯಾಗಿ ಬಿಡ್ತಾರೆ ಸಿದ್ದಪ್ಪ ಸಾವ್ಕಾರ್. ಆಗ ದುಡ್ಡಿಗಾಗಿ ಅದೊಂದು ದಿನ ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಬರ್ತಾರೆ. ತಾವು ಬೆಳೆದಿದ್ದ ಕಬ್ಬನ್ನ ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಹಾಕಿದ್ದ ಸಿದ್ದಪ್ಪ ಸಾವ್ಕಾರ್ ಅದರ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಬರ್ತಾರೆ. ದುಡ್ಡು ತಗೊಂಡು ಹೋಗುವಾಗ ಎದುರಾಳಿಗಳ ತಂಡ ಸಿದ್ದಪ್ಪ ಸಾವ್ಕಾರ್ ಮೇಲೆ ದಾಳಿ ಮಾಡಿಬಿಡುತ್ತೆ. ಬಸವರಾಜ್ ಹೀರಾಪುರ ಅನ್ನೋರಿಗೆ ದೇವಣ ಗ್ರಾಮದಲ್ಲಿ ಒಂದು ಕಾಲನ್ನು ಕಟ್ ಮಾಡಿದ್ರು ಮಾಣಿಕಪ್ಪ ಮಾಸ್ಟರ್ ಮಕ್ಕಳು. ಆಗ ನಮ್ಮ ಕಬ್ಬನ್ನು ಬೂಸ್ನೂರು ಫ್ಯಾಕ್ಟ್ರಿಗೆ ಕಬ್ಬು ಹೋಗಿತ್ತು. ಅದರ ದುಡ್ಡಿಗಾಗಿ ಅವನು ದವಾಖಾನೆ ತೋರಿಸ್ಲಿಕ್ಕೆ ಹೋಗಿ ದುಡ್ಡು ತರ್ಲಿಕ್ಕೆ ಹೋದಾಗ ಸಿದ್ದಪ್ಪ ಸಾವ್ಕಾರಿಗೆ ಬೂಸ್ನೂರು ಫ್ಯಾಕ್ಟ್ರಿ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ರು. ಹೌದು, ಜಗಳ ಕದನ ಅಂತ ದೇವಣಗಾಮದಲ್ಲಿ ಒಂದಷ್ಟು ಕೊಲೆಗಳು ಬೇಡ ಬೇಡ ಅಂದ್ರೂ ನಡೆದೇ ಬಿಟ್ಟಿದ್ದವು. ಆ ಟೈಮಲ್ಲೇ ಸಿದ್ದಪ್ಪ ಸಾವ್ಕಾರ್ ಹತ್ರ ಇದ್ದ ದುಡ್ಡೆಲ್ಲ ಖಾಲಿಯಾಗಿತ್ತು. ತನ್ನ ಜೊತೆಗಾರರ ಖರ್ಚಿಗೆ ಹಣ ಬೇಕಿತ್ತು. ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸೋದಕ್ಕೂ ದುಡ್ಡು ಬೇಕಿತ್ತು. ಹಾಗಾಗಿ ತಮ್ಮ ಹೊಲದಲ್ಲಿ ಬೆಳೆದಿದ್ದ ಕಬ್ಬನ್ನ ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಹಾಕಿ ಅದರ ದುಡ್ಡನ್ನ ತಗೊಂಡು ಬರೋದಕ್ಕೆ ಅಂತ ಹೋಗಿದ್ದರು ಸಿದ್ದಪ್ಪ ಸಾವ್ಕಾರ್. ಆವತ್ತು ಇದ್ದಕ್ಕಿದ್ದಂತೆ ಕಮಾಂಡರ್ ಜೀಪಲ್ಲಿ ಬಂದೇ ಬಿಟ್ಟಿದ್ದರು ಎದುರಾಳಿಗಳು. ಸೀದಾ ಸಿದ್ದಪ್ಪ ಸಾವ್ಕಾರ್ ಎದುರಿಗೆ ಬಂದು ಅವರನ್ನ ಅಟ್ಟಾಡಿಸಿಕೊಂಡು ಓಡಾಡಿಸಿಕೊಂಡು ಕೊಂದೇ ಬಿಟ್ಟಿದ್ದರು. ತಮ್ಮಲ್ಲಿದ್ದ ಪಿಸ್ತೂಲನ್ನ ತೆಗೆದು ಎದುರಾಳಿಗಳಿಗೆ ಹೊಡಿಬೇಕು ಅನ್ನುವಷ್ಟರಲ್ಲಿ ಎದುರಾಳಿಗಳು ಸಿದ್ದಪ್ಪ ಸಾವ್ಕಾರನ್ನ ನೆಲಕ್ಕುರುಳುವಂತೆ ಮಾಡ್ತಾರೆ. ದುರಂತ ಅಂದ್ರೆ ಆವತ್ತಿಂದ ಇವತ್ತಿನ ತನಕ ಸಿದ್ದಪ್ಪ ಸಾವ್ಕಾರ್ ಹಣ ಯಾರಿಗೂ ಸಿಕ್ಕೇ ಇಲ್ಲ. ಸಿದ್ದಪ್ಪ ಸಾವ್ಕಾರ್ ಕೊಲೆ ಮಾಡಿದ ಹಂತಕರು ಅವರ ಹೆಣವನ್ನ ಯಾರಿಗೂ ಸಿಗದಂತೆ ನಾಮಾವಶೇಷ ಮಾಡಿದ್ರು. ಅವ್ರು ಹೊಡೆಯತ್ತೆ ಹೇಳಿದ್ರು ಸಿದ್ದಪ್ಪ ಸಾವ್ಕಾರ್ 100 ಜನ ನಿಂತರು ಹೊಡೆಯುವಂಥ ಶಕ್ತಿ ಯಾರ ಕೈಲಿನೂ ಆತಿಲ್ಲ. ಅಂಥ ಬುದ್ಧಿವಂತ ಇದ್ದ. ಮುಂದೆ ಗುರಿ ಎಟ್ಟದ ಹಿಂದೂ ಅಷ್ಟು ಗುರಿ ಇರ್ತಿತ್ತು. ಅವ್ರು ಈ ರಸ್ತದಲ್ಲಿ ಮನೆಯಿಂದ ಹೋದ್ರಂದ್ರೆ ಆ ರಸ್ತದಲ್ಲೇ ಹೊಳೆ ಬರ್ತಿದ್ದಿಲ್ಲ. ಆ ಭಾಗದ ಅವ್ರು ಬದುಕಿರುವ ಎಳಗಿನ ಕಂಪ್ಯೂಟರ್ ಹತ್ತಿದ್ರು ಸಿದ್ದಪ್ಪ ಸಾವ್ಕಾರ್ಗೆ. ಅವ್ರಿಗೆ 100 ಮಂದಿ ಇದ್ರು ಹೊಡಿಬೇಕಂತಿದ್ರು ಸದ್ಯಕ್ಕೆ ಯಾರು ಬಂದೂಕು ಅವ್ರ ಕೈ ಹೇಳ್ತಿದ್ದಿಲ್ಲ. ಅಂಥ ಒಬ್ಬ ಬುದ್ಧಿವಂತಿದ್ದು. ಹಿಂಗೊಮ್ಮೆ ನೋಡಿದ್ರೆ ಅವ ಹ್ಯಾಂಗ ಅನ್ನೋದ್ರ ಬಗ್ಗೆ ಫುಲ್ ಅಧ್ಯಯನ ಮಾಡ್ತಾರೆ. ಅಷ್ಟು ಬುದ್ಧಿವಂತಿದ್ರು ಅವರು. ನಿಜ, ಸಿದ್ದಪ್ಪ ಸಾವ್ಕಾರ್ ನೋಡೋದಕ್ಕೆ ಸಪೂರವಾಗಿದ್ದರೂ ಆತನನ್ನ ಮುಟ್ಟೋದಕ್ಕೆ ಗಟ್ಟಿ ಗುಂಡಿಗೆಯ ವ್ಯಕ್ತಿಗಳೇ ಬೇಕಿತ್ತು. ಯಾಕಂದ್ರೆ ಅವರ ಬ್ರೈನು ಅಷ್ಟು ಸೂಪರ್ ಫಾಸ್ಟ್ ಆಗಿ ಯೋಚಿಸ್ತಿತ್ತು. ಮುಂದೆ ಬರೋ ಅಪಾಯಗಳನ್ನ ಮೊದಲೇ ಊಹಿಸ್ತಿತ್ತು. ಆದರೆ ಸಿದ್ದಪ್ಪ ಸಾವ್ಕಾರ್ನ ಮೇಲೆ ಮೊದಲಿಂದಲೂ ಸೇಡಿಟ್ಟಿದ್ದ ಒಂದಷ್ಟು ಮಂದಿ ಹೊಂಚು ಹಾಕಿ ಸಂಚು ರೂಪಿಸಿದ್ದರು. ಸಿದ್ದಪ್ಪ ಸಾವ್ಕಾರ ಕಬ್ಬು ಮಾರಿದ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಬರ್ತಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡಿದ ಹಂತಕರು. ಆತನ ಜೊತೆ ಯಾರೂ ಇರಲ್ಲ ಅಂತ ಗೊತ್ತಾದ ಕೂಡಲೇ ಬೂಸ್ನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ರು. ಯಾವಾಗ ಸಿದ್ದಪ್ಪ ಸಾವ್ಕಾರ್ ಕಬ್ಬು ಮಾರಿದ ದುಡ್ಡು ತಗೊಂಡು ಹೋಗೋದಕ್ಕೆ ಬರ್ತಿದ್ರು ಆಗ್ಲೇ ಅಡ್ಡಗಟ್ಟಿ ಕೊಂದು ಬಿಟ್ಟಿದ್ದರು. ಸಿದ್ದಪ್ಪ ಸಾವ್ಕಾರ್ ಹೆಣ ಸಿಕ್ಕರೆ ಎಲ್ಲಿ ಸಮಸ್ಯೆ ಆಗುತ್ತೋ ಅಂಥೇಳಿ ಆ ಹೆಣವನ್ನು ಸಿಗದಂತೆ ಮಾಡಿಬಿಟ್ಟಿದ್ದರು. ಇವತ್ತಿಗೂ ಸಿದ್ದಪ್ಪ ಸಾವ್ಕಾರ್ನ ಸಣ್ಣ ಅವಶೇಷವು ಕುಟುಂಬದವರಿಗೆ ಸಿಕ್ಕಿಲ್ಲ. ಅಷ್ಟೊಂದು ಭೀಕರವಾಗಿ ಸಿದ್ದಪ್ಪ ಸಾವ್ಕಾರ್ನ ಅಂತ್ಯವಾಗಿತ್ತು. ಅಲ್ಲಿಗೆ ಸಿದ್ದಪ್ಪ ಸಾವ್ಕಾರ್ನ ಯುಗವೇ ಅಂತ್ಯವಾಗಿತ್ತು. ಸಿದ್ದಪ್ಪ ಸಾವ್ಕಾರ್ ಮನೆ ಈಗ ಹೇಗಿದೆ ಅಂತ ನೋಡ್ತಾ ಇದ್ದಾಗಲೇ ಅವರದ್ದೇ ಕುಟುಂಬದ ಹೆಣ್ಣು ಮಗಳೊಬ್ಬಳು ಮನೆಯನ್ನ ನೋಡುತ್ತಾ ಕಣ್ಣೀರು ಹಾಕ್ತಿದ್ಲು. ಯಾರು ಅಂತ ವಿಚಾರಿಸಿದಾಗ ಗೊತ್ತಾಯ್ತು, ಇವರು ಬೋರಗಿ ಕುಟುಂಬದ ಕುಡೀನೆ ಅಂತ. ಸಿದ್ದಪ್ಪ ಸಾವ್ಕಾರ್ ಅವರ ಜೊತೆಗೆ ಆಡಿ ಬೆಳೆದವರು, ಶಿವಾಜಿ ಬೋರಗಿಯನ್ನ ಎತ್ತಿ ಆಡಿಸಿದವರು. ಇವರ ಹೆಸರು ಗೌರಮ್ಮ ಅಂತ. ಗೌರಮ್ಮ ನಮ್ಮ ತಾಯಿ ಹೆಸರು ಈರಮ್ಮ ರೀ.
ಈ ಮನೆ ಹೆಣ್ಮಗಳು ನಮ್ಮ ತಾಯಿ ಎಲ್ಲ ಪ್ರೇಮ್ ಇಟ್ಕೊಂಡೇ ಹೊಂಟಿದ್ರಿ, ಎಲ್ಲ ಚಂದೇ ಬಂದಿದ್ರಿ. ನಡ್ಬರ್ಕಿದ್ರು ನನಗೆ ಬಾನೆ ತನಕ ತರ್ರಿ, ಆಕಿ ಬಾನೆ ತನಕ ಬರ್ತೀನಿ ಅಂತ ನನಗೆ ಅಲ್ಲೇ ಹಾಡಲ್ಲತ್ತವ್ವ. ರೀ ನಮ್ಮ ಅರ್ಗಿನ ಅವ್ರು ಭಾಳ ದೊಡ್ಡವ್ರು ಇದ್ದಿದ್ದಿಲ್ರಿ. ರೀ ನಾನು ಇದೇ ಮನೆಯ ಮಗಳು ಅಂತ ಹೇಳ್ತಾನೆ ಸಿದ್ದಪ್ಪ ಸಾವ್ಕಾರ್ ಬದುಕಿದ್ದಾಗಿನ ಕಥೆಗಳನ್ನ ಮೆಲುಕು ಹಾಕಿದ ಗೌರಮ್ಮ ಆಗ ಈ ಮನೆ ಹೇಗಿತ್ತು ಅನ್ನೋದನ್ನ ಹೇಳೋಕೆ ಶುರು ಮಾಡಿದ್ದರು. ಸಿದ್ದಪ್ಪ ಸಾವ್ಕಾರ್ ಬಗ್ಗೆ ಹೇಳೋಕೆ ಶುರು ಮಾಡಿದ ತಕ್ಷಣನೇ ಇವರ ಮನಸ್ಸು ತುಂಬಿ ಬಂದಿತ್ತು. ನೋವು ಉಕ್ಕೋದಕ್ಕೆ ಶುರು ಮಾಡಿತ್ತು. ಆ ನೋವಲ್ಲೇ, ಆ ಕಣ್ಣೀರಲ್ಲೇ ಸಿದ್ದಪ್ಪ ಸಾವ್ಕಾರ್ ಬದುಕಿದ್ದ ಈ ಮನೆಯ ಕಥೆಯನ್ನ ಎಳೆಯಾಗಿ ಹೇಳ್ತಾ ಹೋದ್ರು. ತುಂಬಿದ ಮನೆ ಎಷ್ಟು ದನ ಕರ ಆಳುಗಳೇನು ಹೋಳುಗಳೇನು ಎಷ್ಟು ಮಂದಿ ಬರೋದೇನು ಕೇಳ್ರಿ. ಕೇಳ್ರಿ ಹೊಡೆದಾರ್ದಂಗೆ ಮನ್ಯಾಗ ತುಂಬದಂಗೆ ರಾತ್ರಿ ಮಾಡೇ ಸಾತ್ಲಾಕಿ ನಿರ್ಮಲ ಮಾಡೇ ಸಾತ್ಲು. ಎಷ್ಟು ಮಂದಿಗೆ ಹೊಡ್ಕೊಂಡು ಬರ್ತಿದ್ದು ಅಡುಗೆ ಮಾಡಬೇಕೆ. ನೋವಾಗುತ್ತೆ. ಈ ಹಿರಿ ಜೀವ ತುಂಬಿದ ಮನೆಯ ಕಥೆಯನ್ನ ಹೇಳ್ತಾ ಇದ್ರೆ ಕೇಳೋರಿಗೆ ನಿಜಕ್ಕೂ ನೋವಾಗುತ್ತೆ. ಯಾಕಂದ್ರೆ ಊರಿನ ಸಾವ್ಕಾರ, ಜನರ ಪ್ರೀತಿ ಗಳಿಸಿದ ವ್ಯಕ್ತಿ, ಹತ್ತೂರಿಗೆ ಬೇಕಾಗಿದ್ದ ಸಿದ್ದಪ್ಪ ಸಾವ್ಕಾರ್ನ ಮನೆ ಈಗ ಪಾಳು ಬಿದ್ದ ಮನೆಯಾಗಿರೋದನ್ನ ನೋಡಿ ನಿಜಕ್ಕೂ ಈ ಗೌರಮ್ಮ ಕಣ್ಣೀರಾಗ್ತಿದ್ದಾಳೆ. ನನ್ನ ಕಣ್ಮುಂದೇನೆ ಆಳು ಕಾಳು ತುಂಬಿದ್ದ ಮನೆ, ಶ್ರೀಮಂತಿಕೆಯಿಂದ ವೈಭೋಗದಿಂದ ಮೆರೆಯುತ್ತಿದ್ದ ಮನೆ ಈಗ ಪಾಳು ಬಿದ್ದ ಮನೆಯಂತಾಗಿದೆ ಅಂತ, ಇದನ್ನ ನೋಡ್ತಿದ್ರೆ ಕರುಳು ಹಿಂಡಿ ಬರ್ತಿದೆ ಅಂತ ಈ ಜೀವ ನೊಂದುಕೊಳ್ತಿದೆ. ಆದರೆ ಏನ್ ಮಾಡ್ತೀರಿ? ಭೀಮಾ ತೀರದಲ್ಲಿ ಯಾವುದು ಆಗಬಾರದಿತ್ತೋ ಅವೆಲ್ಲವೂ ಕಾಲಾನುಕ್ರಮದಲ್ಲಿ ಆಗಿಬಿಟ್ಟಿವೆ. ದೊಡ್ಡ್ರಿ ಇದು ಒಟ್ಟಿಗೆ ಏಕಾಟ್ರಿ ಮನಿನೇ. ಈಗ ನಾವು ಇದಕ್ಕೆ ಬೀಚ್ ಕಟ್ಕೊಂಡೇವು, ಇದಕ್ಕೆ ಗುಡಿ ಕಟ್ಟೋದ್ರಿ ಯಾಕೆ ಶಿವಾಜಿ ಅಂತ. ಸಿದ್ದಪ್ಪ ಸಾವ್ಕಾರ್ ಅಂದ್ರೆ ಊರಿನ ಜನರ ಪಾಲಿಗೆ ಒಳ್ಳೆ ವ್ಯಕ್ತಿ. ಹಾಗಂತ ಎಲ್ರಿಗೂ ಒಳ್ಳೆ ವ್ಯಕ್ತಿ ಥರಾನೇ ಕಾಣಿಸ್ಬೇಕು ಅಂತೇನಿಲ್ಲ. ಸಿದ್ದಪ್ಪ ಸಾವ್ಕಾರನ್ನ ಕೆಲವರು ಒಳ್ಳೆ ವ್ಯಕ್ತಿ ಅಂತ ನಂಬಿದ್ರೆ ಮತ್ತೆ ಕೆಲವರು ಈತ ಎದುರಾಳಿ ಅಂತ ಅಂದುಕೊಂಡಿದ್ದರು. ಸಿದ್ದಪ್ಪ ಸಾವ್ಕಾರ್ ಕೆಟ್ಟ ವ್ಯಕ್ತಿ ಅಂತಾನೂ ಭಾವಿಸಿ ವೈರತ್ವಕ್ಕೆ ಇಳಿದು ಬಿಟ್ಟಿದ್ದರು. ಇದು ನಿಜಾನ ಅಂತ ಅವರದ್ದೇ ಕುಟುಂಬದ ಹೆಣ್ಣು ಮಗಳನ್ನ ಕೇಳಿದ್ರೆ ಇವರು ಹೇಳೋದೇನು ಗೊತ್ತಾ? ಕೆಟ್ಟಿದ್ರ ಅಷ್ಟು ಜನ ಬರ್ತಿತ್ತೇನ್ರಿ? ತಮ್ಮ ಮನೆ ಸಂಸಾರ ಅಳಗಾಲ ಮಾಡ್ಕೊಂಡಾರಿ, ಮತ್ತೊಬ್ರದ್ದು ಒಂದು ಏನೂ ಅವ್ರು ತಿಂದಿಲ್ಲ. ಮನಾರ್ 2 ಸೇತ್ 3 ಸೇತ್ 4 ಸೇತ್ ಚೀಲ ಮಾಲ್ ಬೆಳೆ ಅದ ರೀ. ತಮ್ಮ ಮನೆ ಸಂಸಾರೇ ತಾವು ಹಾಳು ಮಾಡ್ಕೊಂಡ್ರು. ಮತ್ತೊಬ್ರು ಮನೆ ಮುರಿದಿಲ್ಲ, ಮತ್ತೊಬ್ರು ಹೆಣ್ಣಿಗೆ ಕೆಟ್ಟ ಮಾಡಿಲ್ಲ. ಅವರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾವ ಹೆಣ್ಣು ಮಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಅಂಥ ಗುಣ ಈ ಮನೆಯವರಿಗೆ ಯಾರಿಗೂ ಇರಲಿಲ್ಲ ಅಂತ ಈ ಗೌರಮ್ಮ ಕಣ್ಣೀರು ಹಾಕುತ್ತಾ ಹೇಳ್ತಾಳೆ. ಪಾಳು ಬಿದ್ದಿರೋ ತನ್ನದೇ ಹಿರಿಕರ ಮನೆ ಮುಂದೆ ಕುಂತು ಕಣ್ಣೀರು ಹಾಕ್ತಿದ್ದಾಳೆ. ಅದೆಷ್ಟು ಬಾರಿ ಅತ್ತಿದ್ದಾಳೋ, ಅದೆಷ್ಟು ಬಾರಿ ನೊಂದಿದ್ದಾಳೋ, ಅದೆಷ್ಟು ಬಾರಿ ಸಿದ್ದಪ್ಪ ಸಾವ್ಕಾರ, ಶಿವಾಜಿ ಬೋರಗಿ ಅಂತ ಅಣ್ಣ ತಮ್ಮಂದಿರನ್ನ ನೆನೆಸಿಕೊಂಡಿದ್ದಾಳೋ ನಿಜಕ್ಕೂ ಗೊತ್ತೇ ಇಲ್ಲ. ಅವ್ರು ಮಾಡಿಬಿಟ್ರು ಇವ್ರ ಮೇಲೆ ಬರೋದು. ಏನು ಯಾಕೆ ಮಾಡ್ಲಕ್ಕ ಇವ್ರ ಮೇಲೆ ಬರೋದು. ಅದು ಸಿದ್ದಪ್ಪನ ಊರಾಗಿದ್ದಿದ್ದಿಲ್ಲ. ಗೊತ್ತು ಐನು ಗೊತ್ತು, ನಮ್ಗೆ ಗೊತ್ತತಿ. ಮತ್ತು ಟೈಮೇ ಗೊತ್ತಿಗೆ ಅವರು ಹೋದ್ರು. ಲಕ್ಷ್ಮಿ ತುಂಬಿದ ಮನೆಯನ್ನ ಮಸಣದ ಮನೆಯನ್ನಾಗಿಸಿದ ವೈರತ್ವಕ್ಕೆ ಹಿಡಿಶಾಪ ಹಾಕುತ್ತಾ ಪಕ್ಕದಲ್ಲೇ ಇರೋ ಲಕ್ಷ್ಮೀ ದೇವಿಗೆ ಅಮ್ಮ ನೀನೇ ಇದನ್ನೆಲ್ಲ ನೋಡಿಕೋ ಅಂತ ದೇವಿಯನ್ನ ಬೇಡುತ್ತಾ ಹಿಡಿಶಾಪ ಹಾಕಿದ್ದಕ್ಕೆ ಲೆಕ್ಕವೇ ಇಲ್ಲ. ಅಂಬಾ ಭವಾನಿ ಹೆಸರಿಟ್ಟ ಮನೆಯಲ್ಲೀಗ ಅಂಬೆಗಾಲಿಡೋ ಮಗುವೂ ಇಲ್ಲ. ಆಳು ಕಾಳುಗಳೇ ತುಂಬಿದ್ದ ಮನೆಯಲ್ಲೀಗ ಕಾಲಿಡೋದಕ್ಕೂ ಆಗ್ತಾ ಇಲ್ಲ. ಈ ಮನೆ ತುಂಬಿ ತುಳುಕುತ್ತಿದ್ದುದನ್ನ ಲಕ್ಷ್ಮೀದೇವಿ ನೋಡಿದ್ದಾಳೆ. ಈ ಮನೆ ಪಾಳು ಬಿದ್ದಿರೋದನ್ನು ಇದೇ ಲಕ್ಷ್ಮೀದೇವಿ ಕಂಡಿದ್ದಾಳೆ. ತನ್ನ ಮುಂದೆಯೇ ಜೀವಗಳು ಹೋಗುತ್ತಿದ್ದರೂ ಮೌನವಾಗಿಯೇ ಎಲ್ಲವನ್ನೂ ನೋಡುತ್ತಾ ದೇಗುಲದ ಒಳಗಡೆಯೇ ಕುಂತುಕೊಂಡಿದ್ದಳು ದೇವಣಗಾಂವದ ಲಕ್ಷ್ಮೀದೇವಿ.